ನಮಸ್ಕಾರ ಫ್ರೆಂಡ್ಸ್, ಗೌರ್ಮೆಂಟ್ ಜಾಬ್ ನ್ಯೂಸ್ ಚಾನಲ್ ವೀಕ್ಷಿಸುವಂತಹ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಖುಷಿಯ ವಿಚಾರ ತಮಗೆ ತಿಳಿಸುವುದೇನೆಂದರೆ, ಕರ್ನಾಟಕದ ಸರ್ಕಾರದ ನಡವಳಿಗಳಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವಪೂರ್ಣವಾದಂತಹ ಅಧಿಸೂಚನೆ ಹೊರಬಿದ್ದಿದೆ. ಅದರ ವಿಷಯ ಬಂದು ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ನಡೆಯುವಂತಹ ಎಲ್ಲ ನೇರ ನೇಮಕಾತಿಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಸುವ ಕುರಿತು ಅಂತ ಹೇಳಿದರೆ, ವಯೋಮಿತಿ ಸಡಿಲಿಸುವ ಕಾರಣ ನೋಡುವುದಾದರೆ, ನಮ್ಮ ರಾಜ್ಯದಲ್ಲಿ ದಿನಾಂಕ 28/10/2024ರಿಂದ ಯಾವುದೇ ನೇಮಕಾತಿಯನ್ನು ಹೊರಡಿಸಬಾರದೆಂದು ರಾಜ್ಯ ಸರ್ಕಾರ ಎಲ್ಲ ಅಧಿಸೂಚನೆಗಳನ್ನು ತಡೆ ಹಿಡಿದಿತ್ತು. ಆದ ಕಾರಣದಿಂದಾಗಿ ಕೆಲವೊಂದು ಅಭ್ಯರ್ಥಿಗಳು ವಯೋಮಿತಿಯನ್ನು ಕಳೆದುಕೊಂಡಿರ್ತಾರೆ. ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವಾಗ ವಯೋಮಿತಿ ಸಡಿಲಿಸಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಎಲ್ಲ ನೇಮಕಾತಿಗಳನ್ನು ಯಾಕೆ ತಡೆ ಹಿಡಿಯುತ್ತೆ ಅನ್ನೋ ಕಾರಣ ನೋಡುವುದಾದರೆ, ಕರ್ನಾಟಕದ ರಾಜ್ಯದಲ್ಲಿ ಇರುವಂತಹ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋ ವಿಚಾರದಿಂದ ಎಲ್ಲ ನೇಮಕಾತಿಗಳನ್ನು ಒಂದು ವರ್ಷದಿಂದ ತಡೆ ಹಿಡಿದಿದ್ರು. ಆ ಅವಧಿಯಲ್ಲಿ ಆ ಒಳ ಮೀಸಲಾತಿಯ ವಿಚಾರವಾಗಿ ರಾಜ್ಯ ಸರ್ಕಾರದಿಂದ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡ್ತಾರೆ. ಹಾಗೆಯೇ ಆ ಆಯೋಗದ ಅಧ್ಯಕ್ಷರು ಸತತ ಪ್ರಯತ್ನಪಟ್ಟು ಪ್ರಸ್ತುತ ವರ್ಷದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂತಹ 101 ಜಾತಿಗಳನ್ನು 5 ಪ್ರವರ್ಗಗಳಾಗಿ ವರ್ಗೀಕರಿಸಿ ಅದರ ಅಂತಿಮ ವರದಿಯನ್ನು ಇದೇ ವರ್ಷದಲ್ಲಿ ಸರ್ಕಾರಕ್ಕೆ ಕೊಟ್ಟಿರುತ್ತಾರೆ. ಆದ ಕಾರಣದಿಂದಾಗಿ ರಾಜ್ಯ ಸರ್ಕಾರದಲ್ಲಿ ತಡೆ ಹಿಡಿದಿರ್ತಕ್ಕಂತಹ ಎಲ್ಲ ನೇಮಕಾತಿಗಳನ್ನು ಮರುಚಾಲನೆಗೊಳಿಸಿ ಪ್ರಸ್ತುತವಾಗಿ ಅಭ್ಯರ್ಥಿಗಳಿಗೆ ವಯೋಮಿತಿ ಕಳೆದುಕೊಂಡಂತಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ 2 ವರ್ಷಗಳ ಸಡಿಲಿಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಬಾರಿಗೆ ಅನ್ವಯಿಸುವಂತೆ 2 ವರ್ಷಗಳ ಸಡಿಲಿಕೆ, ವಯೋಮಿತಿ ಸಡಿಲಿಕೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ 2A, 3rd A, 3rd B ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಆಯ್ತಪ್ಪ ಅಂದ್ರೆ 40 ಆದರೂ ಕೂಡ ಹಾಕ್ಬೋದು ಅಪ್ಲಿಕೇಶನ್. 2 ವರ್ಷದ ಸಡಿಲಿಕೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಇದು ಒಂದು ಬಾರಿಗೆ ಅನ್ವಯ ಮಾತ್ರ ಆಕತಿ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ 31/12/2027ರವರೆಗೆ ನಡೆಯುವಂತಹ ಎಲ್ಲ ನೇರ ನೇಮಕಾತಿಗಳ ಅಧಿಸೂಚನೆಗಳಲ್ಲಿ ಇದು ಅನ್ವಯ ಆಕತೆ ಅಂತ ಹೇಳ್ಯಾರ. ಇದು ಆಗಿತ್ತು ಗೆಳೆಯರೇ ಇವತ್ತಿನ ಮಾಹಿತಿ. ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.